ಪರ್ಚೇಸ್ ಮಾಡಿದ್ವಿ ಡ್ರೆಸ್ನ. ವಿಶ್ ಹ್ಯಾಪಿ ಬರ್ಡೇ ಪಪ್ಪಂಗೆ ವಿಶ್ ಮಾಡವ. ತುಂಬಾ ದಿನದಿಂದ ಕೇಳಿದ್ದ ಅದು ಸಿಕ್ಕಿದ. ಎಲ್ಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅಮ್ಮು ಪ್ರಿಯ. ಸೊ ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ ಏನು ವ್ಲಾಗ್ ಅಂತ. ಇವತ್ತಿನ ವ್ಲಾಗು ನಮ್ಮ ಹಸ್ಬೆಂಡ್ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ನಾವೇನೇನು ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ನೈಟ್ ತೊಗೊಂಡಿರೋ ವೀಡಿಯೋಸೂ ಸ್ವಲ್ಪ ಆ್ಯಡ್ ಮಾಡ್ತೀನಿ ಇದಕ್ಕೆ. ಆ್ಯಂಡ್ ಇದು 2 ಇಯರ್ಸಿಂದನೇ ಒಂದು ತೊಗೋಬೇಕಂತ ಅಂದ್ಕೊಂಡಿದ್ವಿ. ಅದನ್ನು ಇವಾಗ ತೊಗೊಳಕ್ಕೆ ಹೋಗ್ತಿದ್ದೀವಿ. ಒಂದು ಡ್ರೀಮ್ ಫುಲ್ಫಿಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರ್ಯಾರು ಹೋಗ್ತೀವಿ, ಏನೇನು ತೊಗೋತೀವಿ ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತೀನಿ. ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ಏನು ತೊಗೋತೀವಿ ಅಂತ ಸ್ಟೇ ಟ್ಯೂನ್ ಕಾಯ್ತಾ ಇರಿ. ಆ್ಯಂಡ್ ಈ ವಿಡಿಯೋನ ಕೊನೆವರೆಗೂ ನೋಡಿ ಏನು ತೊಗೋತೀವಿ ಅಂತಲೂ ಗೊತ್ತಾಗುತ್ತೆ. ಆ್ಯಂಡ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಮಾಡಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಸೊ ನೋಡೋಣ ಬನ್ನಿ ಏನೇನು ಮಾಡ್ತೀವಿ ಅಂತ. ಮೊನ್ನೆಯಿಂದ ಮಲ್ಲೇಶ್ವರಮ್ಗೆ ಬರಬೇಕು ಅಂದ್ಕೊಂಡು ಬರೋಕ್ಕೆ ಆಗಿಲ್ಲ. ಸೊ ಇವತ್ತು ಬಂದಿದ್ದೀವಿ ಮಲ್ಲೇಶ್ವರಮ್ಗೆ. ಫುಲ್ಲು ಜನ ಇದ್ದಾರೆ. ಏನು ಶಾಪಿಂಗ್ ಮಾಡೋದಿಲ್ಲ ಗೊತ್ತಿದೆ, ಆದರೆ ಏನು ತಗೋತೀನೋ ಗೊತ್ತಿಲ್ಲ. ನೋಡಬೇಕು, ಒಂದು ಸ್ಲಿಪ್ಪರು ಏನೇನೋ ತೊಗೋಬೇಕು. ಬಂದಿದ್ದೀವಿ 8th ಕ್ರಾಸಲ್ಲಿದ್ದೀನಿ. ಎಷ್ಟು ಜನ ಅವ್ರು ನೋಡ್ತೀನಿ. ಅಲ್ಲ ನಂದೆಲ್ಲ ಆಗ್ಬಿಟ್ಟೈತೆ. ಇವ್ರದ್ದೆಲ್ಲ ಬಾಯ್ಸ್ದೆಲ್ಲ ನಿನ್ನೆ ಶಾಪಿಂಗ್ ಮುಗೀತು. ಇವಾಗ ಗರ್ಲ್ಸ್ದು ನಂದು ನನಗೆ, ಜಶ್ವಿಗೆ, ನಮ್ಮ ಮಮ್ಮಿಗೆ ಎಲ್ಲ ಇವಾಗ ಲೆಫ್ಟ್. ಪೊಲೀಸವ್ರು ಇದ್ರೆ ಇರ್ತಾರೆ. ಪೊಲೀಸವರು ಈಗ ಫಸ್ಟ್ ಎಲ್ಲೋಗೋಣ. ಅಲ್ಲೊಂದು ಕಲೆಕ್ಷನ್ಸ್ ಇದೆ, ಅಲ್ಲಿ ಹೋಗು. ರೈಟ್ ಸೈಡಲ್ಲಿ ಅಲ್ಲೇ ಇಸ್ಕೊತೀನಿ. ನಂಗೆ ಅಲ್ಲಿ ಇಷ್ಟ ಟಾಪ್ಸು, ಅಲ್ಲಿ ನೋಡ್ತೀನಿ. ನಾನು ಏನಕ್ಕೆ ಗೊತ್ತಾ ಗೈಸ್, ಬ್ಲಾಗಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸಿಲ್ಲ. ಹಾಕಿದ್ಮೇಲೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಯಾಕಂದರೆ ಹಾಕಿದಾಗ ಅದು ಏನೂ ಅನ್ಸಲ್ಲ. ಆಮೇಲೆ ಇಲ್ಲ ಅಂಗಡಿ ಇಲ್ಲೇ ಬಂದ್ವಿ. ಜಸ್ಟ್ ರೀಚ್ ಆದ್ವಿ. ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ಪರ್ಚೇಸ್ ಮಾಡಿದ್ವಿ ಡ್ರೆಸ್ನ. ಔಟ್ಫಿಟ್ನ ಏನೇನು ತೊಗೊಂಡೆ ಅಂತ ನಾನು ಬ್ಲಾಗಲ್ಲಿ ತೋರಿಸ್ತೀನಿ, ಅಥವಾ ಹಾಕೊಂಡಾಗ ನಾನು ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ಕಾಯ್ತಾರಿ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ನೆಕ್ಸ್ಟು ಮಲ್ಲೇಶ್ವರಮಲ್ಲಿ ಸ್ಲಿಪ್ಪರ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ತೊಗೊಂಡಿದ್ದೀವಿ ನೋಡಿ ಡ್ರೆಸ್ಸು. ಅಲ್ಲಿದೆ ಯಾವ ಡ್ರೆಸ್ಸು ಅಂತ ತೋರಿಸ್ತೀನಿ. ಔಟ್ಫಿಟ್ ಹಾಕೊಂಡಾಗ ಹೋಗ್ತಾ ಇದ್ದೀವಿ. ಇವಾಗ ಇಷ್ಟು ದಿನ ಮನೇಲಿ ಇದ್ದು ಮೆಂಟ್ಲಾಗ ಆಚೆ ತಿರುಗಿ ಅಭ್ಯಾಸ ಆಗ್ಬಿಟ್ಟು ಮನೇಲಿ ಇರ್ಬೇಕಂದ್ರೆ ಆಗಲ್ಲ ಗೈ. ಅದೇನೋ ಗೊತ್ತಿಲ್ಲ, ಅದಕ್ಕೋಸ್ಕರ ಇದೇ ಫಸ್ಟ್ 3 ಮಂತ್ಸು ಮನೇಲೇನೆ. ಹಾಸ್ಪಿಟ್ಲ್ ಇಲ್ಲ, ಎಲ್ಲಿಲ್ಲ. ನಮ್ಮ ಮನೆಯಿಂದ ಎಷ್ಟು ನಿಮಿಷ ಇಲ್ಲಿಗೆ 10 ಮಿನಿಟ್ಸ್ ಇಲ್ಲ 8 ಮಿನಿಟ್ಸ್ ಅಷ್ಟೇ ಮಲ್ಲೇಶ್ವರಮ್ಗೆ. ಸ್ಲಿಪ್ಪರ್ ಇಸ್ಕೊಂಡಿಲ್ಲ, ಅಲ್ಲೇ ನಮ್ಮ ಮನೆ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಟೈಮ್ ಆಗ್ಬಿಟ್ಟೈತೆ. ಪಾಪು ಬೇರೆ ಒಂದೇ ಹೋಗ್ತಾ ಇದ್ವಿ. ಸ್ವೀಟ್ ತಗೊಳ್ತೀವಿ. ಬಂದೆ ಶಾಪಿಂಗ್ ಮಾಡಿದ್ದೀವಿ. ಸ್ಲಿಪ್ಪರು, ಬಟ್ಟೆ, ಬರೀ ಬಟ್ಟೆ. ಈ ಥರನೇ ಇಷ್ಟು ಶಾಪಿಂಗ್ ಮಾಡಿರೋದು. ಬರ್ತಡೇ ಇರೋದು ನಂದು. ನಾನು ಇಸ್ಕೊಂಡಿರೋದೇ 2 ಜೊತೆ ಬಟ್ಟೆ. ನೀನು ಎಷ್ಟು ಜೊತೆ ಇಸ್ಕೊಂಡಿದ್ಯಾ ಹೇಳು? ಲೆಕ್ಕನೇ ಇಲ್ಲ. ಅಲ್ಲ ಹೋಗಿದ್ದೆ ಮೊನ್ನೆ. ಇನ್ನು ಅಲ್ಲ, ನಿನ್ನ ಬರ್ತಡೇ ಇರೋದು ಇನ್ನು ನೆಕ್ಸ್ಟ್ ಭಾನುವಾರ. ನನ್ನ ಬರ್ತಡೇಗೆ ಇಷ್ಟು ಇಸ್ಕೊಂಡಿದ್ಯಾ ಅಂದರೆ ಇನ್ನು ನಿನ್ನ ಬರ್ತಡೇಗೆ ಎಷ್ಟು? ಇನ್ನು ನನ್ನ ಬರ್ಡೇಗೂ ಶಾಪಿಂಗ್ ಹೋಗ್ಬೇಕು. ಆ ಶಾಪಿಂಗ್ ಬಾಗೂ ಆಗ್ತೀವಿ ಗೈಸ್. ಡ್ರೆಸ್ ಬೇಕಕ್ಕೆ ಬಂದಿದ್ದೀವಿ ಗೈಸ್.
ಚಂದು ಫ್ಲೇವರ್ ಹೊಸದು ಅಂದ್ರೆ ಏನು ಡಿಫ್ರೆನ್ಸ್ ಕಾಣಿಸ್ತೈತೆ ನನ್ನ ಫೇಸಲ್ಲಿ. ಐಬ್ರಾ ಕೋತಿ ನಮ್ಮ ಪಪ್ಪು ನೋಡಿ ಗೈಶ್. ಹಲೋ ಪಾಪು ಇವಾಗೆಲ್ಲ ಅವಳ ಮಾತೇನೆ, ಯಾರನ್ನ ಅವಳ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾರೆ. ವಿಶ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ನೀನ್ ಬೇಡ, ಹ್ಯಾಪಿ ಬರ್ತ್ಡೇ ಸನ್. ಮಾಡಿಸ್ತೀನಿ ಇದು. ಥ್ಯಾಂಕ್ ಯು. ಅಮ್ಮ ವಿಶ್ ಮಾಡು ಬಂಗಾರು. ಕೇಕ್ ವಿಶ್ ಹ್ಯಾಪಿ ಬರ್ಡೇ ಮಗನೇ. ಪಾಪ ಅಮ್ಮುಷ್ ಇನ್ನು ಇದು ನೀನ್ ಬರೋದು ಹ್ಯಾಪಿ ಬರ್ಡೇ ವಿಶ್ ಮಾಡ್ದಮ್ಮ ನೀನು. ಹ್ಯಾಪಿ ಬರ್ಡೇ. ಆಯ್ತು. ಇವಾಗ ಕಟ್ ಮಾಡು ಕೇಕ್. ಬರ ಚಂದ. ಅತ್ತೆ ಅಮ್ಮ ಫೋನ್ ಮಾಡ್ತಾ ಇದ್ದೆ. ಏನ್ ನೀನ್ ಆರಾಮಾಗಿ ಮಾಡಪ್ಪ. ಬಾ ಕೇಕ್ ಕಟ್ ಮಾಡಿ. ನಾನು ಪಪ್ಪನ ಇಟ್ಕೋತೀನಿ ಬಾ. ಪ್ರಿಯಾ ಇಟ್ಕೊಂಡು ಹೆಂಗ್ ಅನ್ಸ್ತೀಯ? ಆಗಲ್ಲ ಕೊಡು. ಕಟ್ ಮಾಡೋ ಗಂಟ ಇಟ್ಪ. ವಿಶ್ ಹ್ಯಾಪಿ ಬರ್ತಾರೆ. ಇಲ್ವಾ ಅನ್ಸು. ಇಲ್ಲ ಹಿಂಗೆ ಅನ್ಸು. ಬರ ನೀನು ಚಂದ ಫೋನ್ ಇಟ್ಕೊಂಡ್ ಬರೋ. ಮಾಡು 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 ಮಾಡು. ಬಾರೋ ಹಂಗೆ ಇಟ್ಕೋಬೇಕಾ? ಇರು ಚಂದ ಆ ಕಡೆ ಬರ್ಲಿ. ಕಾಣಿಸ್ತಾ ಇದೀವ ಎಲ್ಲಾರು? ಹ್ಮ್ ಅನ್ಸು. ಲಡ್ಡು ಬರ್ಡೇ. ಹ್ಯಾಪಿ ಬರ್ಡೇ ಮಗ್ನೆ ಅಂತ ವಿಷಾಡ್ದವ ನೀನು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ಪಪ್ಪಂಗೆ ವಿಶ್ ಮಾಡವ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಅಪ್ಪ. ಕ್ಯಾಂಡಲ್ ಎನ್ಸು. ಸೌಂಡ್ ಬರಬಹುದೈತೆ. ಕ್ಯಾಂಡಲ್ ಎನ್ಸ. ಸಣ್ಣ ಬರ್ತಡೆ. ನನ್ನ ಮಗ ಕಾಣಿಸ್ತಾ ಇದೀವ 3 ಜನ ನಾವು. ಕೇಕ್ ಕೇಕ್ ಕಾಣಿಸ್ತಾ ಇದೆ. ಸರಿ. ಹ್ಯಾಪಿ ಬರ್ಡೇ ಕಟ್ ಮಾಡಿ. ನಮ್ಮ ಬರ್ಡೇ ಅಂತ 12 ಗಂಟೆವರೆಗೂ ಎದಿದಾಳ ನಮ್ಮ ಮಗಳು ಇವತ್ತು ಅಲ್ಲಮ್ಮ. ಹ್ಯಾಪಿ ಬರ್ಡೇ ಹಾಗೆ ಬರೀ ಹೇಳ್ತಾಳೆ. ಹ್ಯಾಪಿ ಬರ್ಡೇ ಬುಚ್ಚಪ್ಪ ಅಂತ ಹೇಳು. ಬುಚ್ಚಪ್ಪ ಸಾಕು ಅಮ್ಮಗೆ. ಚಂದು ತಿನ್ಸ. ಏ ಚಂದು ತಿನ್ಸ. ನಾನು ತಿನ್ಸ್ತೀನಿ ಅಷ್ಟೆ. ವಿಶ್ ಯು ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಈ ಕಡೆ ಬರ್ತೀನಿ. ನೀನು ಹೋಗಮ್ಮ. ನಮ್ಮ ಅಮ್ಮಗೆ ನಿದ್ದೆ ಬಂದಿಲ್ಲ. ಇನ್ನ ಆಟ ಆಡ್ಕೊಂಡು ಕುಟ್ಟ ಇಟ್ಟಿಡು ಚಿನ್ನು ಮಾಡಿ. ಸ್ಮಾಲ್ ಗಿಫ್ಟ್ ಓಪನ್ ಮಾಡಿ. ನಮ್ಮ ಬ್ಲಾಗ್ ಫ್ಯಾಮಿಲಿಗೆ ತೋರಿಸ್ಬೇಕಲ್ಲ ಏನು ಗಿಫ್ಟ್ ಚಂದು ಕೊಟ್ಟಿದ್ದಾನೆ ಅಂತ. ನಮ್ಮ 3 ಜನದ ಫೋಟೋ ಅಪ್ಪ ಚೆನ್ನಾಗೈತಲ್ಲ. ತುಂಬ ಚೆನ್ನಾಗಿದೆ. ಮಚ್ಚ ಮಚ್ಚಿಸ್ ಒಂದು ಇರಲಿಲ್ಲ. ಬರ್ಡೇ ಬಾಯ್ದು ಔಟ್ಫಿಟ್ ಈ ಥರ ಇದೆ ಗೈಸ್. ಪ್ಯಾಂಟ್ ಕಾಣಿಸ್ತಿದೆ.
ಬರ್ಡೇ ಇದು ಔಟ್ಫಿಟ್ ಈ ಥರ ಇದೆ. ಹೇರ್ ಸ್ಟೈಲ್ ನೋಡಿ ಹೆಂಗೆ ಮಾಡ್ಸವ್ರೆ ಅಂತ. ಎಲ್ಲ ದೃಷ್ಟಿ ಹಾಕ್ಬಿಡ್ತಾರಮ್ಮ. ಚಂದು ಔಟ್ಫಿಟ್ ಈ ಥರ ಇದೆ. ಚಂದು ನಮ್ಮ ಪಾರ್ಟ್ನರು. ಹೇಗೆ ಕೊಡು ಪಾರ್ಟ್ನರ್. ನಮ್ಮ ಪಾರ್ಟ್ನರು ಹೊಸ ಡ್ರೆಸ್ ಹಾಕ್ಕೊಬಿಟ್ಟವ್ರು ಪಾರ್ಟ್ನರು. ಇವರು ಹೊಸ ಡ್ರೆಸ್ಸು, ಇವರು ವೈಟು, ನಾನು ವೈಟು, ಪಾಪನು ವೈಟು. ಬರ್ಡೇ 3 ಜನ ಔಟ್ಫಿಟ್ ಹೆಂಗಿದೆ ನೋಡಿ, ವೈಟು ವೈಟು ವೈಟು. ಇವಾಗ ನಮ್ಮ ಹಸ್ಬೆಂಡ್ ಅವರ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ ಸ್ವೀಟ್ ಕೊಡೋಕ್ಕೆ. ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಜ್ಜಿ ನೋಡಕ್ ಬಂದ. ಹುಟ್ಟುಹಬ್ಬದ ಶುಭಾಶಯಗಳು ಗುಚ್ಚ. ದೇವ್ರು ಒಳ್ಳೇದು ಮಾಡಲಿ. ಎಲ್ಲ ನಿಮ್ದೆಲ್ಲ ಏನೇನಿದೆಯೋ ಎಲ್ಲ ಸಕ್ಸಸ್ ಆಗಿ ಒಳ್ಳೇದಾಗಲಿ. ಗೈಸ್ ಇವಾಗ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವಿಜಯನಗರಲ್ಲಿ ಇರೋದು. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ನಾನು, ಚಂದು ಎಲ್ಲ ಹೋಗ್ತಾ ಇದ್ದೀವಿ. ಪಾಪುನು ಬರ್ತಿದೆ ನಮ್ಮ ಜೊತೆಗೆ. ನೋಡ ಬಾಯಿ ಕೈ ಕೊಡೋದೇ ಕೊಡೋದು ಕೆಲಸ ಎಲ್ಲರೂ ಹೋಗ್ತೀವಿ. ಒನ್ ಸೆಕೆಂಡ್ ವಿಶ್ ಹ್ಯಾಪಿ ಬರ್ಡೇ. ಯಾವಾಗಲೂ ಖುಷಿಯಾಗಿ ನಗ್ನರ್ತಾ ಹಿಂಗೆ ಇರೋ. ಚಂದು ನೋಡಪ್ಪ ಒಂಚೂರು ನಮ್ಮ ಯೂಟ್ಯೂಬ್ ಫ್ಯಾನ್ಸ್ಗೆ ಸ್ವಲ್ಪ ನಿಮ್ಮ ಮುಖ ತೋರ್ಸ್ರಪ್ಪ. ಅವನು ಏನಪ್ಪ, ಅವನು ಸೌಕಾರ ಆಗ್ಬಿಟ್ಟು ಏನು ಮಾಡ್ತೀರಾ, ಎಲ್ಲ ಸೌಕಾರ ಆಗ್ಬಿಟ್ಟವ್ರೆ. ಏನೋ ಹೇಳ್ತಾ ಇದ್ದಲ್ಲ, ಏನು ಈಗ ನನ್ನ ನಿದ್ದೆಲಿದ್ರೆ ಅದೇ ಖುಷಿಯಾಗಿದೆ. ಆಯ್ತಮ್ಮ ನೋಡೋಣಮ್ಮ. ಜೊತೆಗಿರ್ತೀವಪ್ಪ. ಜೊತೆಗೆ ನಮ್ಮ ಪುಟಾಣಿ ಬೇರೆ ಬಂದಿದೆ. ಲಾಸ್ಟ್ ವರ್ಷ ನಮ್ಮ ಪುಟಾಣಿ ನಮ್ಮ ಜೊತೆಗಿರ್ಲಿಲ್ಲ. ಲಾಸ್ಟ್ ಡೇ ಜೂನಲ್ಲೇ ನಾನು ಪ್ರೆಗ್ನೆಂಟ್ ಆಗಿದ್ದು. ಇವಾಗ ಈ ವರ್ಷ ನಮ್ಮ ಜೊತೆಗೆ ಒಂದು ಪುಟಾಣಿ ಮಗು ಇದೆ. ತುಂಬ ಖುಷಿ ಆಗುತ್ತೆ. ಲೈಫ್ ಮುಂದೆ ಹಿಂಗೆ ಇರಲಿ ಅಂತ ಅವ್ರನ್ನ ಹಾಕೊಳ್ಳೋ ಜೊತೆಲಿ ದೇವಸ್ಥಾನದ ಹತ್ರನೇ ಇದ್ದೀವಿ ನೋಡಿ. ವಿಜಯನಗರ್ ಆಂಜನೇಯ ಟೆಂಪಲ್ ಹತ್ರ ಇದ್ದೀವಿ. ಬರತ್ತಂದು ಮಗಳು ಹೆಂಗ್ ಹೋಯ್ತವ್ರು ನೋಡಿ ಗೈಸ್ ದೇವಸ್ಥಾನಕ್ಕೆ. ಹೆವಿ ರಶ್ ಅವರಪ್ಪ ವಿಜಯನಗರಲ್ಲಿ. ಹೋಟ್ಲಲ್ಲಿ ನೋಡಿದ್ರೆ ಇಷ್ಟೊಂದು ಜನ, ದೇವಸ್ಥಾನದಲ್ಲಿ ನೋಡಿದ್ರೆ ಇಷ್ಟೊಂದು ಜನ. ಅಮ್ಮು ಆವಶಿನಿ ಅಮ್ಮು ಬೋಂಡು ಸಕ್ಕ ಜನ ಇದಾರಲ್ಲ. ಫೈನಲ್ ಜೊತೆ ಮಾಡಿದ ಪೂಜೆ. ದೇವ್ರ ಪ್ರಸಾದ ಫೈನಲಿ ನಮಗೆ ಸಿಕ್ತವು. ಮನೆಗೆ ಹೋಗಿದ್ವಿ. ದರ್ಶನ ಚೆನ್ನಾಗಾಯಿತು ದೇವಸ್ಥಾನದಲ್ಲಿ. ನಿನ್ ಪ್ರಸಾದ ತೋರ್ಸ. 2 ಇಸ್ಕೊಂಡು ಹೋಗಿ ಅವ್ರು. ಇಟ್ಕೊಳ್ಳಿ ಅವ್ರಿಗೂ ಕೊಟ್ಬಿಡಿ. ನಿಮ್ಗೂ ಒಂದು ಬಾಕ್ಸ್ ತಂದ್ಬಿಟ್ಟಿರೋದು.
ಹಾ. ನಮ್ಮ ಮಮ್ಮಿ ವಸನ್ಗೆ ಇಷ್ಟ ಅಂತ ಇವತ್ತು ಟಿಫನ್ ಪೂರಿ ಮತ್ತು ಸಾಗು ಮಾಡಿದ್ದಾರೆ. ಚಂದು ತಿಂತಾಳೆ, ನಾನು ತಿಂತಾಯಿದ್ದೀನಿ. ಅವ್ನು ತಿಂದಾಯಿತು. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ವ್ಲಾಗಲ್ಲೇ ಹೇಳಿದ್ದೆ. ಸೊ ಒಂದು ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ವಿಜಯನಗರ್ ರಿಲಯನ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಏನು ತೊಗೋತೀವಿ, ಯಾವ ಫೋನ್ ತೊಗೋತೀವಿ, ಇದೊಂದು ಕ್ಲೂ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾವ ಕಲರ್ ತೊಗೋತೀವಿ ಅನ್ನೋದನ್ನ ಈ ಬ್ಲಾಗಲ್ಲಿ ತೋರಿಸ್ತೀನಿ. ವಸನ್, ಬಿಲ್ ಕೊಟ್ಟವ್ರೆ, ಓಪನ್ ಮಾಡಿ. ನಿನ್ನ ಡ್ರೀಮ್ ಫುಲ್ಫಿಲ್ ಆಯಿತಾ? ಹಾಂ, ಆಯಿತಾ? ಖುಷಿನಾ? ಆರ್ ಯು ಹ್ಯಾಪಿ? ಹ್ಯಾಪಿ. ಹ್ಞೂ. ಏನಿದು? 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 ಐಫೋನು. ನಿಂಗೆ ಗೊತ್ತಾರೆ ನೀನೇ ಹೇಳ್ತೀಯಲ್ಲಮ್ಮ, ಗೊತ್ತಾರೆ ನೀನೇ ಹೇಳ್ತೀಯ. ಗಾಳಿ ಕಡಿಮೆ ಆಯ್ತಲ್ಲ. ಅಲ್ಲಿ 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 ಹುಷಾರು. ಆನ್ ಮಾಡು. ಯಾವ ಕಲರ್ ತೋರಿಸು, ಹಿಂದೆ ತೋರಿಸು ಕಲರು. ಕೊನೆಗೂ ಒಂದು ಡ್ರೀಮ್ನ ಫುಲ್ಫಿಲ್ ಆಯಿತು. ತುಂಬ ದಿನದಿಂದ ನಾನು ಐಫೋನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ತೊಗೊಂಡು ನನಗಂತೂ ತುಂಬಾ ಖುಷಿ ಆಯಿತು. ಹೊಸ ಮೊಬೈಲ್ಗೆ ಬ್ಯಾಕ್ ಕೇಸು ಮತ್ತು ಬ್ಯಾಕ್ ಕವರು, ಕ್ಯಾಮ್ರಾ ಗ್ಲಾಸು ಮತ್ತು ಇನ್ನೇನು ಹಾಕ್ಸ್ಬೇಕು, ಟೆಂಪರ್ ಗ್ಲಾಸ್. ಸೊ ಹಾಕ್ಸೋಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಎಷ್ಟು? 260 ಅಂತ. ಆಟೋದಲ್ಲಿ ಇಕ್ಕೋ. ಸೊ ವಸಂತಿಗೆ ನಾನು ಬರ್ಡೇ ಮಾಡೋಣ ಅಂತ ಈ ಜಾಗನ ಸೆಲೆಕ್ಟ್ ಮಾಡಿದೆ. ಅದೇ ಬಂದು ಬಿಗ್ ಬ್ಯಾಂಗ್. ನನಗಂತೂ ತುಂಬಾ ಇಷ್ಟ ಆಯಿತು. ಲೊಕೇಶನ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆ್ಯಂಡ್ ಕೇಕ್ ಕೂಡ ತುಂಬಾ ಇಷ್ಟ ಆಯಿತು. ನನಗೆ ಒಂದು ಇನ್ಸ್ಟಾಗ್ರಾಮ್ ಗ್ಲೋರಿ ಕೇಕ್ ಅಂತ ಒಂದು ಪೇಜ್ ಇದೆ, ಆ ಪೇಜಲ್ಲಿ ಕೇಕ್ ಮಾಡಿಕೊಟ್ಟಿದ್ದು. ಸೊ ಲೊಕೇಶನ್ ಅಂತೂ ತುಂಬ ಕಲರ್ಫುಲ್ಲಾಗಿ ವಂಡರ್ಫುಲ್ಲಾಗಿ ಕೂಡ ಇತ್ತು. ಕೇಕು ನೋಡ್ಬೋದು, ತುಂಬ ಬ್ಯೂಟಿಫುಲ್ಲಾಗಿದೆ. ಆ್ಯಂಡ್ ನಾನು ಯಾವ ಥರ ಕೇಳಿದೆ ಅದೇ ಥರ ಮಾಡಿಕೊಟ್ಟಿದ್ದಾರೆ. ಗ್ಲೋರಿ ಕೇಕ್ಸ್. ಹಂಗೆ ಇರಲಿ. ಓಕೆನಾ? ರೆಡಿ? 3, 2, 1 ಕಮ್ ಆನ್. ಮೆಟ್ಲಿದೆ.
ಏನು ಬನ್ನಿ फ्लिपकार्ट का प्रॉमिस है सामने ಎಲ್ಲಿ पे ನೀವೆಲ್ಲ exchange सब होगा डिलीवर सेम डे ಸಾಂಗ್ लेकिन ಇಲ್ಲ ಇಲ್ಲ one time sir drawn to dust यानी सेम डे डिलीवर only फ्लिपकार्ट
फ्लिपकार्ट का प्रॉमिस ತುಂಬಾ ದಿನದಿಂದ ಕೇಳಿದ್ದ ಅದು ಸಿಕ್ಕಿರ್ಲಿಲ್ಲ. ಯಾಕೆ ಸಿಕ್ತಾ? फ्लिपकार्ट का प्रॉमिस है फाउंडेड ವೈಟ್ ಸಾಂಗ್ ಹಾಕಿದ್ರೆ ಇಲ್ಲೇ ಬರುತ್ತೆ. ಸೂಪರ್ ಆಗಿದೆ. ವೈಟು ಇಷ್ಟ ತುಂಬಾ ಇಷ್ಟ ಆಯ್ತಾ? ಆಕ್ಚುಲಿ ಚೆನ್ನಾಗಿದೆ. ಓಯ್ ದಿಶೋ ಹಾಯ್ ಇಲ್ಲಿ ನೋಡ್ತಾವಳಿ ಇವಾಗ. ಬಂದೈತೆ